ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಇನ್ನಿಲ್ಲದ ಹಾಗೆ ಈ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧವಾಗಿ ಗುಡುಗಿದ್ದಾರೆ. ಅವರು ಹೇಳ್ತಾರೆ, ಮೈ ಡರ್ನೆ ವಾಲಾ ನಹಿ ಹೂ ಮೈ ಸಖ್ತ್ ಆದ್ಮಿ ಹೂ ಅಂತ ಹೇಳಿದ್ದಾರೆ. ನಾನು ಹೆದರುವಂಥ ವ್ಯಕ್ತಿ ಅಲ್ಲ, ನಾನು ಹೋರಾಟ ಮಾಡುವಂಥ ಕೆಚ್ಚು ಇರುವಂಥ ವ್ಯಕ್ತಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ये स्टार वकीलों ने घंटा घंटा पेश करता है मगर गरीब आदमी चला जाता है निराश से ಅಂತ. ಈ ಸ್ಟಾರ್ ವಕೀಲರು ಗಂಟೆಗಟ್ಟಲೆ ವಾದ ಮಂಡನೆ ಮಾಡ್ತಾರೆ, ಬಡವರು ನಿರಾಶರಾಗಿ ಮನೆಗೆ ವಾಪಸ್ ಹೋಗ್ತಾರೆ ನ್ಯಾಯ ಸಿಗಲಾರದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು ಹೇಳ್ತಾರೆ ಅಂತ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇತ್ತಾ? ಇಷ್ಟು ದಿವಸ ನಾವು ಕೋರ್ಟಿನ ವಿದ್ಯಮಾನಗಳನ್ನು ನೋಡಿ ಬೇಸತ್ತು ಹೋಗಿದ್ವಿ. ಬೇರೆ ಯಾರೋಲ್ಲ, ಈ ಜಸ್ಟಿಸ್ ಸೂರ್ಯಕಾಂತ್ ಇರುವಂಥ ಬೆಂಚ್ನಲ್ಲಿಯೇ ಈ ಹಿಂದೆ ನೂಪುರ್ ಶರ್ಮಾ ಪ್ರಕರಣ ಬಂದ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡುವಂಥ, ಅಬ್ಸರ್ವೇಷನ್ ಕೊಡುವಂಥ ವ್ಯಕ್ತಿಯಿಂದ ನಾಳೆ ಕೋರ್ಟಿನಲ್ಲಿ ಯಾವ ರೀತಿಯ ವಿದ್ಯಮಾನಗಳು ಸಂಭವಿಸ್ಬೋದು ಅಂತ ಗಾಬರಿ ಪಟ್ಟಿದ್ವಿ. ಅವತ್ತು ಕೇಸನ್ನು ಕ್ಲಬ್ ಮಾಡುವಂತ ಕೇಳಿದರು ನೂಪುರ್ ಶರ್ಮಾ ಅವರು. ದೇಶಾದ್ಯಂತ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ಎಲ್ಲೋ ಮೇರಠ್ ಅಂತೆ, ಲಕ್ನೋ ಅಂತೆ, ಕಾನ್ಪುರ್ ಅಂತೆ, ಬೆಂಗಳೂರಂತೆ, ಚೆನ್ನೈ ಅಂತೆ, ಎಲ್ಲ ಕಡೆ ಓಡಾಡಲಿಕ್ಕಾಗಲ್ಲ, ಒಂದೇ ಅಪರಾಧ ಅಂತ ನೀವು ಹಾಕಿ ಆರೋಪ ಅಂತ ಹಾಕಿರೋದು, ಎಲ್ಲವನ್ನೂ ಸೇರಿಸಿ ಒಂದು ಕೋರ್ಟ್ನಲ್ಲಿ ಇಡ್ರಿ ಅಂತ ಕೇಳಿದರು. ಆವಾಗ ನಿಮಗೆ ರತ್ನಗಂಬಳಿ ಹಾಸಿ ನಿಮ್ಮನ್ನು ಕರ್ಕೊಂಡು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಮಾಡಿ ಕೊಡಲಾಗತ್ತಾ? ದೇಶದ ಕ್ಷಮೆ ಕೇಳಿ ಅಂತ ಜಸ್ಟಿಸ್ ಪಾರ್ದಿವಾಲಾ ಕೇಳಿದರು, ಜಸ್ಟಿಸ್ JB ಪಾರ್ದಿವಾಲಾ. ಅವ್ರ ಜೊತೆ ಈ ಜಸ್ಟಿಸ್ ಸೂರ್ಯಕಾಂತ್ ಇದ್ದರು. ಅದಾದಮೇಲೆ ಈಗ BR ಗವಾಯಿ ಆದಮೇಲೆ ಜಸ್ಟಿಸ್ ಸೂರ್ಯಕಾಂತಿ ಸರದಿ ಬರುತ್ತೆ ಅಂದ ತಕ್ಷಣ ಒಂದು ರೀತಿಯ ಆತಂಕ ಉಂಟಾಗಿತ್ತು. ಪೂರ್ವಾಗ್ರಹ ನಮ್ಮದು ಸ್ವಾಭಾವಿಕವಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕೋರ್ಟಿನ ವಿದ್ಯಮಾನವನ್ನು ನೋಡಿ ನಾವು ಬೇಸತ್ತು ಹೋಗಿರೋದ್ರಿಂದ ಮುಂದೆ ಇದೇ ರೀತಿ ನಡೆಯುತ್ತೆ ಅನ್ನುವಂಥ ಒಂದು ರೀತಿಯ ಗಾಬರಿ ನಮ್ಮನ್ನು ಕಾಡ್ತಾ ಇತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಈಗ ಜಸ್ಟಿಸ್ ಸೂರ್ಯಕಾಂತ್ ಅವರು ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳನ್ನು ನೋಡಿದರೆ, ಅವರ ಹೇಳಿಕೆಗಳನ್ನು ನೋಡಿದರೆ, ಅವರ ತೀರ್ಪುಗಳನ್ನು ನೋಡಿದರೆ ಯಾಕೋ ಈ ದಟ್ಟವಾದಂಥ ಮೋಡಗಳ ಮಧ್ಯೆ ಒಂದು ಬೆಳ್ಳಿಯ ಮಿಂಚು ಹೊಳಕಿ ಹೋದಂತೆ ಕಾಣಿಸ್ತಾ ಇದೆ ನನಗೆ. ಭಾಳ ಚೆನ್ನಾಗಿ ಮಾತಾಡಿದ್ರು ಅವರು. ನೋಡಿ, ನಡೆದ ವಿದ್ಯಮಾನವನ್ನು ಫಸ್ಟ್ ಹೇಳ್ಬೇಕು ನಿಮ್ಗೆ. ಏನಾಯಿತು ಅಂದರೆ, ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ಬೇಕಾದಷ್ಟು ಸಲ ಹೇಳಿದ್ದೀನಿ. ಮಧುರೈ ಬಳಿಯ ಒಂದು ದೇವಸ್ಥಾನದಲ್ಲಿ ದೀಪತ್ತೂನ್ ಅಂದರೆ ದೀಪಸ್ತಂಭದಲ್ಲಿ ದೀಪ ಬೆಳಗಿಸೋ ಪ್ರಕರಣ. ದೀಪ ಬೆಳಗಿಸ್ಬೋದು ಹಿಂದೂ ದೇವಸ್ಥಾನದಲ್ಲಿ ಅಂತ ಒಬ್ಬ ಜಡ್ಜ್ ಹೇಳ್ತಾರೆ ರೀ, ಜಸ್ಟಿಸ್ JR ಸ್ವಾಮಿನಾಥನ್ ಅಂತ. ಅದನ್ನು ತಮಿಳುನಾಡಿನ DMK ಸರ್ಕಾರ ಚಾಲೆಂಜ್ ಮಾಡುತ್ತೆ ಡಿವಿಷನ್ ಬೆಂಚ್ನಲ್ಲಿ. ಈ ರೀತಿ ತೀರ್ಪು ಬಂದಿದೆಯಲ್ಲ, ಇದನ್ನು ವಿರುದ್ಧವಾಗಿ ನಾವು ಅಪೀಲ್ ಮಾಡ್ತೀವಿ ಅಂತ. ಆ ಇಬ್ಬರು ಜಡ್ಜ್ಗಳು ಕೂಡ ಹೇಳ್ತಾರೆ, ಇಲ್ಲ, ಲೋವರ್ ಕೋರ್ಟ್ನಲ್ಲಿ ಸಿಂಗಲ್ ಬೆಂಚ್ನಲ್ಲಿ ಕೊಟ್ಟಂಥ JR ಸ್ವಾಮಿನಾಥನ್ ಅವರ ತೀರ್ಪು ಸರಿ ಇದೆ ಅಂತ ಎತ್ತಿ ಹಿಡಿತಾರೆ. ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಇಷ್ಟು ಎಲ್ಲ ಜಡ್ಜ್ಗಳ ಕಡೆಯಿಂದ ಪಾಸಾದಂಥದ್ದು, ಡಿಸ್ಟ್ರಿಕ್ಟ್ ಜಡ್ಜಿಂದ ಪಾಸಾದಂಥ ಪ್ರಕರಣದ ಬಗ್ಗೆ JR ಸ್ವಾಮಿನಾಥನ್ ಮೇಲೆ ಮಹಾಭಿಯೋಗವನ್ನು ತರ್ತಾರೆ. MK ಸ್ಟಾಲಿನ್ನು, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಉದ್ಧವ್ ಠಾಕ್ರೆ ಬಣದವರು, ಅಖಿಲೇಶ್ ಯಾದವ್, ಇವರೆಲ್ಲ ಸೇರಿ 120 ಜನ ಸಹಿ ಹಾಕಿ ಮಹಾಭಿಯೋಗ ಅಂತ ತೊಗೊಂಡು ಹೋಗ್ತಾರೆ. ಒಂದು ಕಡೆ ಇದು ನಡೆಯುತ್ತೆ, ಮತ್ತೊಂದು ಕಡೆ ಯಾವ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜಸ್ಟಿಸ್ ಸೂರ್ಯಕಾಂತ್ ಇದಾರಲ್ಲ, ಅವರು ಒಂದು ತೀರ್ಪನ್ನು ಕೊಟ್ಟಿರ್ತಾರೆ. ಏನಂತ, ಈ ದೇಶದಲ್ಲಿ ಅಕ್ರಮವಾಗಿ ನುಸುಳಿಕೊಂಡು ಟನಲ್ ಮೂಲಕ ಬರೋ ಸುರಂಗವನ್ನು ಮಾಡಿಕೊಂಡು ಬರುವಂಥ ಜನರಿಗೆ ಈ ದೇಶದಲ್ಲಿ ಯಾವುದೇ ರೀತಿ ಆಶ್ರಯವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸೋಕ್ಕಾಗತ್ತಾ? ಆ ರೀತಿಯ ಜನರಿಗೆ ಈ ದೇಶದ ಏನು ಸಂಪನ್ಮೂಲ ಇದೆ, ಈ ದೇಶದ ಬಡವರಿಗೆ, ಈ ದೇಶದ ಮಕ್ಕಳಿಗೆ ಎಲ್ಲ ಸಲ್ಲಬೇಕು. ಇಲ್ಲೂ ಬೇಕಾದ ಜನ ಬಡವರಿದ್ದಾರೆ, ಅವ್ರಿಗೆ ಕೊಡಬೇಕಾದ ಸವಲತ್ತನ್ನು ಯಾವುದೋ ಅಕ್ರಮ ಬಾಂಗ್ಲಾದೇಶಿಗಳಿಗೆ, ರೋಹಿಂಗ್ಯಾಗಳಿಗೆ ಕೊಡಲಿಕ್ಕಾಗೋದಿಲ್ಲ ಅಂತ ಜಾಡಿಸಿರ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಪ್ರಕರಣದಲ್ಲಿ ತೊಗೊಂಡೋಗಿ ನೀರೊಳಗಡೆ ಎಸೆದಿದ್ದಾರೆ ಅಂಡಮಾನ್ ನದಿಯಲ್ಲಿ, ಸಮುದ್ರದಲ್ಲಿ ಅಂತ ಒಂದು ಆರ್ಗ್ಯುಮೆಂಟ್ ಮಾಡಿರ್ತಾರೆ ಕೋರ್ಟಲ್ಲಿ. ಅವಾಗ ಹೇಳ್ತಾರೆ, ನಿಮ್ಗೆ ಇಷ್ಟ ಬಂದಂಗೆ ಮನೋಹರ ಕಹಾನಿಯಾಗಳು ನಮ್ಮ ಮುಂದೆ ಹೇಳ್ಬೇಡಿ, ಆ ರೀತಿ ಯಾರನ್ನೂ ಸಮುದ್ರಕ್ಕೆ ಎಸೆಯೋಕ್ಕಾಗೋದಿಲ್ಲ, ಸುಳ್ಳೆ ಇಲ್ಲಿ ಕೇಸ್ಗಳನ್ನ ತರಬೇಡಿ ಅಂತ ಜಾಡಿಸಿರ್ತಾರೆ ಜಸ್ಟಿಸ್ ಸೂರ್ಯಕಾಂತ್. ಈ ರೋಹಿಂಗ್ಯಾಗಳು, ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಬಗ್ಗೆ ಅತ್ಯಂತ ಕಠೋರವಾದಂಥ ನಿಲುವನ್ನು ತಳೆದಿರ್ತಾರೆ ಜಸ್ಟಿಸ್ ಸೂರ್ಯಕಾಂತ್. ಇದರಿಂದ ಕೆಂಡಾಮಂಡಲಾಗೋದು ಯಾರು? ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಪಟ್ಟಭದ್ರ ಹಿತಾಸಕ್ತಿಗಳು. ಪ್ರಶಾಂತ್ ಭೂಷಣ್ ನೇತೃತ್ವದಲ್ಲಿ 44 ಜನ ಜಸ್ಟಿಸ್ ಸೂರ್ಯಕಾಂತ್ ಅವರ ವಿರುದ್ಧ ಇವರ ಪ್ರತಿಭಟನೆ, ಹೇಳಿಕೆ, ಈ ರೀತಿಯಾಗಿ ಅವ್ರ ಬಗ್ಗೆ ಹೇಳಬಾರ್ದಾಗಿತ್ತು,
ನೋಡಿ, ಶರಣಾಗತರು ಬೇರೆ, ಅಕ್ರಮ ನುಸುಳುಕೋರರು ಬೇರೆ. ಅಕ್ರಮ ನುಸುಳುಕೋರರು ನಮ್ಮ ದಾರಿ ತಪ್ಪಿಸಿ ಸುಳ್ಳು ದಾಖಲೆಗಳನ್ನ ಮಾಡ್ಕೊಂಡು ದೇಶದೊಳಗೆ ಬರೋರು. ಶರಣಾಗತರಾದವ್ರು ಯಾರು? ಶರಣಾಗತರು ಯಾರು? ನಾವು ಅವ್ರನ್ನ ಆಶ್ರಯ ಕೊಟ್ಟು ಕರ್ಕೊಂಡು ಬಂದಂಥವ್ರು. ನಮ್ಮಲ್ಲಿ ಆ ಪದ್ಧತಿ ಇಲ್ಲವೇ ಇಲ್ಲ ಈಗ. ಯಾಕೆಂದರೆ UN ಎರಡೂ ಸಂದರ್ಭದಲ್ಲಿ ಆ ಟ್ರೀಟಿಗೆ ಭಾರತ ಸಹಿ ಹಾಕಲೇ ಇಲ್ಲ. ಹೀಗಾಗಿ ಆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿರೋದು ಅಕ್ರಮ ವಲಸಿಗರ ಪ್ರಶ್ನೆ. ಅದು ಕೋರ್ಟ್ನಲ್ಲಿ ಬಂದಾಗ ಅವರನ್ನು ಕಾಪಾಡಿ ಅಂತ ಕೇಳ್ಕೊಂಡು ಯಾವುದಾದ್ರೂ ಪ್ರಕರಣ ಬಂದಾಗ ಜಡ್ಜ್ ಇದ್ದವ್ರು ತಮ್ಮ ನಿಲುವನ್ನು ರಾಷ್ಟ್ರದ ಹಿತದ ದೃಷ್ಟಿಯಿಂದ ಹೇಳಿರ್ತಾರೆ. ಯಾಕೆ ಈ ರೀತಿ ಹೇಳಿದ್ರಿ ಅಂತ 44 ಜನ ರಿಟೈರ್ಡ್ ಜಡ್ಜ್ಗಳು, ವಕೀಲರು, ಈ ದೇಶದ ಕ್ರೀಮ್ ಆಫ್ ಸೊಸೈಟಿ ಅಂತ ಅಂತ ಏನು ಅನ್ಕೋತೀವಿ, ಅವರು ಜಸ್ಟಿಸ್ ಸೂರ್ಯಕಾಂತ್ ಅವರ ವಿರುದ್ಧ ಪ್ರತಿಭಟನೆ, ಒಂದು ಪತ್ರ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಮೈ ಡರ್ನೆ ವಾಲಾ ನಹಿ ಹೂँ, ಮೈ ಸಖ್ತ್ ಆದಿಬಿ ಹೂँ ಅಂತಾರೆ. ಅಷ್ಟೇ ಹೇಳಿದ್ರೆ ಮಾತು ಬೇರೆ ಇತ್ತು. ಅದನ್ನು ಮುಂದುವರೆದು ಇನ್ನೊಂದು ಮಾತು ಹೇಳ್ತಾರೆ ಅವರು. ನೀವು ಪದೇ ಪದೇ ಕೋರ್ಟಿಗೆ ಬಂದು PIL ಹಿಡ್ಕೊಂಡ್ಬಂದು ಇಲ್ಲಿ ಅನಗತ್ಯವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಿ. ಈ ದೇಶದ ಬಡವರು ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಸಿಗೋದಿಲ್ಲ. ನಿಮಗೆ ಇದ್ದಕ್ಕಿದ್ದ ಹಾಗೆ ಮೆನ್ಷನಿಂಗ್ ಆಗುತ್ತೆ, ಇದ್ದಕ್ಕಿದ್ದ ಹಾಗೆ ವಿಚಾರಣೆ ಆಗುತ್ತೆ. ಪ್ರತಿ ದಿವಸ ಒಂದು ಪ್ರಕರಣ ತರ್ತೀರಿ. ಯಾವ ಪ್ರಕರಣದ ಬಗ್ಗೆ ಹೇಳ್ತಾ ಇದ್ರು ಅವರು? ಈಗ ನಡೀತಾ ಇರುವಂಥ ತಮಿಳುನಾಡು, ಪಶ್ಚಿಮ ಬಂಗಾಳ, ಬೇರೆ ಬೇರೆ ರಾಜ್ಯಗಳು ನಡೀತಾ ಇರುವಂಥ SIR ಬಗ್ಗೆ, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ. ಅವ್ರ ಬಗ್ಗೆ ಒಬ್ಬರು ಹೇಳ್ತಾರೆ, ನಮ್ಮಲ್ಲಿ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ತಾ ಇದ್ದಾವೆ, SIR ಮಾಡೋಕ್ಕಾಗಲ್ಲ ಅಂತ ಒಬ್ರು ಹೇಳ್ತಾರೆ. ನಮ್ಮಲ್ಲಿ ಮದುವೆ ಸೀಸನ್ ಇದೆ, ಆದ್ದರಿಂದ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತಾರೆ. ಇನ್ನೊಬ್ಬರು ಹೇಳ್ತಾರೆ, ಇನ್ನೊಂದು ಕಾರಣ ಕೊಡ್ತಾರೆ. ಇಷ್ಟ ಬಂದ ಹಾಗೆ ಎಲ್ಲ ರಾಜ್ಯದವರು ಒಂದೊಂದು ಕಾರಣ ಕೊಟ್ಟು ಎಲ್ಲರೂ ಕೂಡ ಒಬ್ಬೊಬ್ಬ ವಕೀಲರನ್ನು ನೇಮಕಾತಿ ಮಾಡಿ ಅವರಿಂದ ವಿಚಾರಣೆ ನಡೀತಾ ಇರುತ್ತೆ. ಹಾಗಾದರೆ ಹಳೆ ಪ್ರಕರಣಗಳೇನಾಗಬೇಕು? ಹಾಗಾದರೆ ಅದಕ್ಕೆ ಒಂದು ಪೂರ್ಣ ವಿರಾಮ ಹಾರಾಡುವಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಈ ಜಸ್ಟಿಸ್ ಸೂರ್ಯಕಾಂತ್ ಅವರು ಶುರು ಮಾಡ್ತಾರೆ. ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಮೆನ್ಷನಿಂಗ್ ಮಾಡೋದು, ಇದ್ದಕ್ಕಿದ್ದ ಹಾಗೆ ಎಮರ್ಜೆನ್ಸಿ ಹಿಯರಿಂಗ್ ಶುರು ಆಗೋದು, ಇದಕ್ಕೆಲ್ಲ ಒಂದು ಅಂತಿಮವಾದಂಥ ಒಂದು ತೀರ್ಮಾನಕ್ಕೆ ಅವ್ರು ಬರ್ತಾರೆ. ಅದಕ್ಕೆ ಉಳಿದವ್ರಿಗೆಲ್ಲ ಬೆಂಕಿ ಹತ್ಕೊಳುತ್ತೆ. ಮೊದಲೇದಾಗಿ ಇದು ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳ್ಬಿಡ್ತೀನಿ, ಆವಾಗ ನಿಮಗೆ ಸ್ಪಷ್ಟವಾಗಿ ಇದು ಅರ್ಥ ಆಗುತ್ತೆ. ನ್ಯಾಯಾಂಗ ವ್ಯವಸ್ಥೆ ಇದು ತಮಗೆ ಅಗತ್ಯ ಮತ್ತು ಅನಗತ್ಯದ ಪ್ರಶ್ನೆ ಅಲ್ಲ, ಇದು ಮಾಹಿತಿಗಾಗಿ ಮತ್ತು ನಾವು ಇದನ್ನು ತಿಳ್ಕೊಂಡಾಗ ಮುಂದಿನ ಪ್ರಕರಣದಲ್ಲಿ ಹೀಗಿರುತ್ತೆ ಅನ್ನುವಂಥ ಒಂದು ಐಡಿಯಾ ನಿಮಗೆ ಬರುತ್ತೆ. ಆದ್ದರಿಂದ ಹೇಳ್ತೀನಿ, ಪ್ರಕರಣಗಳು 2 ಥರ ಇರ್ತವೆ ಸರ್. ಒಂದು ಫ್ರೆಶ್ ಪ್ರಕರಣ, ಮತ್ತೊಂದು ಲಿಸ್ಟ್ ಆಗಿರೋ ಪ್ರಕರಣ ಅಂತ. ಫ್ರೆಶ್ ಪ್ರಕರಣ ಅಂದರೆ ಇವತ್ತು ಹೋಗಿ ನಾವು ಕೇಸನ್ನು ಹಾಕ್ಕೊಳ್ಳೋದು. ಲಿಸ್ಟಿಂಗ್ ಆಗಿರೋದು ಅಂದರೆ ಈಗಾಗಲೇ ನೂರಾರು ಕೇಸುಗಳು ಒಂದೊಂದು ಪೀಠದಲ್ಲಿ ಈಗಾಗಲೇ ಪೆಂಡಿಂಗ್ ಇರ್ತವೆ. ಲಿಸ್ಟ್ ಆದ ಪ್ರಕರಣಕ್ಕೆ ಒಂದು 3 ದಿವಸ, 4 ದಿವಸ, 5 ದಿವಸದ ನಂತರ ಅದು ಹಿಯರಿಂಗಿಗೆ ಬರುತ್ತೆ, ಎಮರ್ಜೆನ್ಸಿ ಇದ್ದ ಸಂದರ್ಭದಲ್ಲಿ. ಇನ್ನು ಅದರಲ್ಲಿ ಮೆನ್ಷನಿಂಗ್ ಅಂತ ಬರುತ್ತೆ. ಹಳೆ ಮೊಕದ್ದಮೆ ಮೆನ್ಷನಿಂಗು, ಹೊಸ ಮೊಕದ್ದಮೆ ಮೆನ್ಷನಿಂಗ್. ಮೆನ್ಷನಿಂಗ್ ಅಂದರೆ ಈಗ ಒಂದು ಕೇಸನ್ನು ಇನ್ನು 8 ದಿವಸದ ಬಿಟ್ಟು ಹಾಕಿದ್ದಾರೆ ಅಂತ ತಿಳ್ಕೊಡ್ರಿ. ಅವು ವಕೀಲ ಬಂದು ಹೇಳ್ತಾರೆ, ಇಲ್ಲ ನೀವು 8 ದಿವಸ ಗಟ್ಟಲೆ ಬಿಟ್ಟರೆ ಹೆಂಗಿದು, ಭಾಳ ಎಮರ್ಜೆನ್ಸಿ ಇರೋದು, ಇದನ್ನು ಮೆನ್ಷನ್ ಮಾಡಿದ್ದೀವಿ, ಇದನ್ನು ದಯವಿಟ್ಟು ವಿಚಾರಣೆಗೆ ಅರ್ಹ ಮಾಡಿಬಿಡಿ, ನೀವು ವಿಚಾರಣೆಗೆ ಎತ್ಕೊಳ್ಳಿ ಅಂತ. ನಾವೊಂದು ಪ್ರಕರಣ ನೋಡಿದ್ದೆ. ಆ ಪ್ರಕರಣದಲ್ಲಿ ವಿಚಿತ್ರ, ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಿದ್ದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಇದ್ದಕ್ಕಿದ್ದ ಹಾಗೆ ವಾದ ಮಂಡನೆಯ ಮಧ್ಯೆ ಹೇಳ್ತಾರೆ, ಹಾಗಾದರೆ ಅದೊಂದು ಪ್ರಕರಣ ಬಾಕಿ ಇದೆ ಇವರಿಗೆ ಸಂಬಂಧಪಟ್ಟದ್ದು, ಇದನ್ನು ಮಧ್ಯಾಹ್ನ ವಿಚಾರಣೆಗೆ ಎತ್ಕೊಂಡ್ಬಿಡಿ ಅಂತ ಚೀಫ್ ಜಸ್ಟಿಸ್ಗೆ ಹೇಳ್ತಾರೆ. ಯಾರು? ಅಭಿಷೇಕ್ ಮನು ಸಿಂಘ್ವಿ. ಜಡ್ಜ್ ಹೇಳ್ತಾರೆ, ಆಯಿತು ಮಧ್ಯಾಹ್ನ ಅದನ್ನು ತೊಗೊಂಡ್ಬಿಡಿ, ಅದನ್ನು ಮುಗಿಸ್ಬಿಡೋಣ ಅಂತಾರೆ. ಇದು ಮೆನ್ಷನಿಂಗ್, ಎಮರ್ಜೆನ್ಸಿ ಮೆನ್ಷನಿಂಗು. ಅವ್ರು ಹೇಳ್ತಾರೆ, ಜಸ್ಟಿಸ್ ಸೂರ್ಯಕಾಂತ್ ಅವರು, ಈ ರೀತಿ ಎಮರ್ಜೆನ್ಸಿ ಮೆನ್ಷನಿಂಗು ಎಲ್ಲ ಇನ್ನು ಮುಂದೆ ಸಾಧ್ಯ ಇಲ್ಲ. ನೀವೇನಿದ್ರು ಇನ್ನು ಮುಂದೆ ರಿಜಿಸ್ಟ್ರಿ ಹತ್ರ ಹೋಗಿ ಬರೆಸ್ಬೇಕು. ರಿಜಿಸ್ಟ್ರಿ ಅಂದರೆ ಏನಿದು? ರಿಜಿಸ್ಟ್ರಿ ಅಂದರೆ ನಿಮ್ಮ ಪ್ರಕರಣ ಏನು, ಅದರ ಮೆರಿಟ್ಗಳೇನು, ದಾಖಲಾತಿಗಳೇನು ಅಲ್ಲಿ ಕೊಡೋದು. ಅಲ್ಲಿ ಕೂಡ ಜುಡಿಷಿಯರಿ ಸಿಸ್ಟಮ್ ಇರುತ್ತೆ, ಜಡ್ಜ್ಗಳಿರ್ತಾರೆ. ಅವರು ಪ್ರಕರಣದ ತೀವ್ರತೆಯನ್ನು ನೋಡ್ತಾರೆ. ನೋಡಿ ಇದನ್ನು ಯಾವಾಗ ವಿಚಾರಣೆಗೆ ಎತ್ಕೋಬಹುದು ಅಂತ ಅವರು ಅದನ್ನು ಮಾರ್ಕ್ ಮಾಡಿ ಚೀಫ್ ಜಸ್ಟಿಸ್ ಹತ್ರ ಕಳಿಸ್ತಾರೆ. ಆಮೇಲೆ ಚೀಫ್ ಜಸ್ಟಿಸ್ ಅವರು ಇದನ್ನು ಯಾವ ಬೆಂಚ್ಗೆ ಹಾಕಬೇಕು, ತಾವು ನೋಡ್ಬೇಕಾ ಬೇರೆದವ್ರು ಮಾಡ್ಬೇಕಾ ಅಂತ. ಈ ಪ್ರೊಸೀಜರಿಗೆ ಬರಲಿಕ್ಕೆ ಈಗಿರುವಂಥ ಪಟ್ಟಭದ್ರ ಹಿತಾಸಕ್ತಿ ವಕೀಲರೇನಿದಾರಲ್ಲ, ಇವರು ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಲ್ಲ. ಈ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ಲು, ಆಮೇಲೆ ದುಷ್ಯಂತ್ ದವೆ, ಕಾಮತ್ತು, ತುಂಬ ಜನ ಇದ್ದಾರೆ. ಇವರೆಲ್ಲ ಏನು ಅಂದರೆ ನೇರವಾಗಿ ಜಡ್ಜ್ ಹತ್ರ ಹೋಗಿ ಅದ್ರ ನಿಲ್ಲೋದು. ಇವರಿಗೆ ಸೀನಿಯರ್ ಅಡ್ವೊಕೇಟ್ ಅಂತಾರೆ. ಇದು ಭಾಳ ಮಜಾ ಇದೆ. ಈ ಸೀನಿಯರ್ ಅಡ್ವೊಕೇಟ್ ಅಂದರೆ ಏನು? ಈ ಸೀನಿಯರ್ ಅಡ್ವೊಕೇಟ್ಗಳನ್ನು ಚುನಾಯಿತರನ್ನಾಗಿ ಮಾಡೋದು, ಆಯ್ಕೆ ಮಾಡೋದು ಯಾರಂದರೆ ಈ ಹೈಕೋರ್ಟು, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು. ಇವರು ವಿಶೇಷತೆ ಏನಂದರೆ, ಈ ಜಡ್ಜ್ಗಳು ಯಾವ ನಿಲುವಂಗಿಯನ್ನು ಮೇಲೆ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ಜರ್ಸಿ ಅಂತ ಕರೀತಾರೆ. ಆ ಜರ್ಸಿಯನ್ನು ಇವರು ಕೂಡ ಹಾಕ್ಕೋತಿರ್ತಾರೆ. ಈ ಕಪಿಲ್ ಸಿಬಲ್ ಹಾಕ್ಕೋತಾರೆ ನೋಡಿ. ಅದಕ್ಕೆ ಅವ್ರಿಗೆ ಏನು ಅನಿಸುತ್ತೆ ಕಪಿಲ್ ಸಿಬಲ್ ಥರದವ್ರಿಗೆ ಅಂದರೆ, ಈ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ನನಗೇನು ವ್ಯತ್ಯಾಸವೇ ಇಲ್ಲ,
ನಾನು ಸುಮ್ಮನೆ ಅವನೆದುರಿಗೆ ಹೋಗಿ ನಿಲ್ತೇನೆ, ಅದರ ಅರ್ಥ ನಾನು ಅವ್ರಿಗಿಂತ ಕೆಳಗೆ. ನನ್ನ ಹೋಗಿ ನೀವು ರಿಜಿಸ್ಟ್ರಿ ಹತ್ರ ಹೋಗಿ ಪ್ರಕರಣವನ್ನು ಬರೆಸಿ ಬನ್ನಿ, ದಾಖಲಿಸಿ ಬನ್ನಿ. ಅದಾದಮೇಲೆ ಅವರು ಅದರ ತೀವ್ರತೆಯನ್ನು ನೋಡಿ ಚೀಫ್ ಜಸ್ಟಿಸ್ ಕಳಿಸ್ತಾರೆ. ಈ ಎಲ್ಲ ಪ್ರೊಸೀಜರ್ ದಾಟ್ಕೊಂಡು ಬರೋದು ಅಂದರೆ ನನಗೆ ಅವಮಾನ. ಇದು ನಾನು ಇಷ್ಟು ವರ್ಷದಿಂದ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಾರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೆ, ಸಾವಿರಾರು ಕೇಸ್ಗಳನ್ನ ನೋಡಿದ್ದೀನಿ, ಎಂತೆಂಥ ಪ್ರಕರಣಗಳನ್ನು ನೋಡಿದ್ದೀನಿ. ನನಗೆ ಈ ಜಡ್ಜ್ ಬಂದು ಇದ್ದಕ್ಕಿದ್ದ ಹಾಗೆ ಚೀಫ್ ಜಸ್ಟಿಸ್ ಬಂದು ಈಗ ರಿಜಿಸ್ಟ್ರಿ ಹತ್ರ ಹೋಗುವಂತ ಇದ್ದಾರೆ ಅಂತ ಇವರೆಲ್ಲ ಕಾದ ಕೆಂಡಾಗಿದ್ದಾರೆ. ಇವೆಲ್ಲ ದೊಡ್ಡ ಕಾಕಸ್, ಇದು ಮಾಫಿಯಾ ಅಂತ ಕರೀರಿ. ಇವರೆಲ್ಲ ಹೆಂಗಂದರೆ ಇವ್ರು ಹೇಳ್ದಂಗೆ ಜಡ್ಜ್ಗಳಿಗೆ ಕೇಳಬೇಕು, ಇವ್ರು ಡೇಟ್ ಹಾಕುವಂದ್ರೆ ಡೇಟ್ ಹಾಕಬೇಕು, ಇವರು ಬೇಲ್ ಕೊಡೋದು ಕೊಡಬೇಕು. ನೋಡಿ, ಬೇಲಾ ತ್ರಿವೇದಿ ಅಂತ ಜಡ್ಜ್ ಇದ್ರು, ಅವ್ರಿಗೆ ನಿವೃತ್ತರಾದ್ಮೇಲೆ ವಿದಾಯವನ್ನು ಕೋರಲಿಲ್ಲ, ಬೀಳ್ಕೊಡುಗೆನೇ ಮಾಡಲಿಲ್ಲ. ಬೀಳ್ಕೊಡುಗೆ ಕೊಡಬೇಕಾದವ್ರು ಯಾರು? ಬಾರ್ ಅಸೋಸಿಯೇಷನ್. ಬಾರ್ ಅಸೋಸಿಯೇಷನ್ ಅವ್ರಿಗೆ ವಿದಾಯದ ಕಾರ್ಯಕ್ರಮವನ್ನೇ ಏರ್ಪಾಡು ಮಾಡಲಿ. ಯಾಕೆಂದರೆ ಕಪಿಲ್ ಸಿಬಲ್ಲು 7 ಸಲ ಜಾಮೀನನ್ನು ನಿರಾಕರಣೆ ಆಗತ್ತೆ, ಇಬ್ಬರು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿದ್ದಂಥವ್ರನ್ನ. ಬೇಲಾ ತ್ರಿವೇದಿ ಅವ್ರ ಬೆಂಚಿನಲ್ಲಿ ಬಂದಾಗೆಲ್ಲ ಅವ್ರು ಹೇಳ್ತಾರೆ, ನೋಡಿ ಈ ಪ್ರಕರಣದಲ್ಲಿ ಇವ್ರನ್ನ ಹೊರಗಡೆ ಬಿಡೋಕ್ಕಾಗಲ್ಲ ಅಂತೇಳಿ. ಕಪಿಲ್ ಸಿಬಲ್ ಸೇಡನ್ನು ತೀರಿಸ್ಕೊಳ್ಳೋದು, ತಮ್ಮ ಮಾತನ್ನು ಯಾರು ಕೇಳೋದಿಲ್ವೋ ಅವರ ವಿರುದ್ಧ ಎತ್ತಿ ಕಟ್ಟೋದು. ಕೇವಲ ಇದು ಜಸ್ಟಿಸ್ ಸೂರ್ಯಕಾಂತಕ್ಕೆ ಸೀಮಿತ ಆಗಿಲ್ಲ, ಇದೇ ರೀತಿ ಜಸ್ಟಿಸ್ ಚಂದ್ರಚೂಡ್ ಇದ್ದಾಗಲೂ ಕೂಡ ಇದೇ ರೀತಿಯಾಗಿ ಅವರ ವಿರುದ್ಧ ಪ್ರತಿಭಟನೆ ಮಾಡಿ ಪತ್ರ ಬರೆಯಲಾಗಿತ್ತು. ಅದಾದಮೇಲೆ ಸಂಜೀವ್ ಖನ್ನಾಕ್ಕೂ ಇದ್ದಾಗ ಕೂಡ ಇದೇ ನಡೆದಿತ್ತು. ಈಗಲ್ಲ, ಇದು ಎಲ್ಲಿಂದ ಬಂದ ಬೊಬಡೆ ಕಾಲದಿಂದ ನಡ್ಕೊಂಬಂದಿರುವಂಥದ್ದು ಇದು. ಅಂದರೆ ತಮ್ಮ ಮಾತನ್ನು ನ್ಯಾಯಾಂಗ ವ್ಯವಸ್ಥೆ ಕೇಳಬೇಕು. ನಾವು ಕೊಲೇಜಿಯಂ ಅಂತ ಬೈತೀವಿ. ಕೊಲೇಜಿಯಂನಲ್ಲಿ ಚಿಕ್ಕಪ್ಪನ ಮಗ ಬರ್ತಾನೆ, ದೊಡ್ಡಪ್ಪನ ಮಗ ಬರ್ತಾನೆ, ಸೋದರ ಮಾವ ಬರ್ತಾನೆ, ತಮಗೆ ತಾವೇ ಎಲ್ಲ ನೇಮಕಾತಿ ಮಾಡ್ಕೋತಾರೆ. ಜಡ್ಜ್ಗಳೇ ನೇಮಕಾತಿ ಮಾಡ್ತಾರೆ, ಅದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಇವರೇನು ಆಕಾಶದಿಂದ ಇಳಿದು ಬಂದಿರುವಂಥ ಜನನ ಅಂತ ನಾವೆಲ್ಲ ಮಾತಾಡ್ತೀವಿ. ಅದಕ್ಕಿಂತ ಭಯಾನಕವಾಗಿದ್ದು ಯಾವುದು ಅಂದರೆ ಈ ದೇಶದಲ್ಲಿರುವಂಥ ಈ ಕಾಕಸ್. ಇದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಇವೆಲ್ಲ ಬೀಡು ಬಿಟ್ಟುಬಿಟ್ಟಿರ್ತಾರೆ ಇವರು. ಪಟ್ಟಭದ್ರ ಹಿತಾಸಕ್ತಿ ವಕೀಲರು, ಛದ್ಮವೇಷಧಾರಿಗಳು, ಇವರು ಆಟ ಆಡಿಸ್ತಾ ಇರ್ತಾರೆ. ಈಗ ಜಸ್ಟಿಸ್ ಸೂರ್ಯಕಾಂತ್ ಅವರು ಇವರು ಆಟ ಆಡಿಸ್ತಾ ಇದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ ಜಿ ಆರ್ ಸ್ವಾಮಿನಾಥನ್ ಒಂದು ಹಿಂದೂ ದೇವಸ್ಥಾನದಲ್ಲಿ ದೀಪಸ್ತಂಭದಲ್ಲಿ ದೀಪ ಬೆಳಗುವಂಥ ತೀರ್ಪು ಕೊಟ್ಟಿದ್ದಾರೆ. ಇದು ಹೇಗೆ ಸಮಾಜಕ್ಕೆ ಮಾರಕವಾಗಿದೆ ದಯವಿಟ್ಟು ನನಗೆ ಹೇಳ್ರಿ. ಆಯ್ತಪ್ಪ, ನಿಮ್ಗೆ ಇದು ಇಷ್ಟ ಆಗಿಲ್ಲ ಜಡ್ಜ್ಮೆಂಟು ಅಂದರೆ ನೀವು ಹೈಯರ್ ಕೋರ್ಟಿಗೆ ಅಪೀಲ್ ಹೋಗಿದ್ರಿ, ಡಿವಿಷನ್ ಬೆಂಚಲ್ಲಿ ಹೋಗಿದ್ರಿ, ಅಲ್ಲಿ ಕೂಡ ಲೋವರ್ ಕೋರ್ಟ್ನ ಜಡ್ಜ್ಮೆಂಟನ್ನು ಅದನ್ನು ಎತ್ತಿ ಹಿಡಿದಿದೆ. ಅದಾದಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ರಿ. ನೀವು ಈಗ ಮಹಾಭಿಯೋಗ ತರ್ತಾ ಇರೋದು, ಇಂಪೀಚ್ಮೆಂಟ್ ತರ್ತಾ ಇರೋದು ಯಾರ ಮೇಲೆ? ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ಮೇಲೆ. ಯಾಕೆ? ಜಸ್ಟಿಸ್ ಜಿ ಆರ್ ಸ್ವಾಮಿನಾಥನ್ ತ್ರಿಪುಂಡ ಹಚ್ಕೋತಾರೆ, ಕುಂಕುಮ ಇಟ್ಕೋತಾರೆ ಬ್ರಾಹ್ಮಣರು, ಅದಕ್ಕೆ ಅವ್ರ ಮೇಲೆ, ಬೇರೆಯವ್ರ ಮೇಲೆ ಇಡಲ್ಲ ನಾವು. ಡಿವಿಷನ್ ಬೆಂಚ್ನ ಜಡ್ಜ್ ಇಲ್ಲ, ಬೇಡ ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಅದೇ ಜಡ್ಜ್ಮೆಂಟ್ ಬೇಡ ಬ್ರಾಹ್ಮಣ ಇವನು ಮಾಡಬೇಕು. ಯಾಕೆ? ಬ್ರಾಹ್ಮಣ ವಿರೋಧಿ ಸರ್ಕಾರ ತಮಿಳುನಾಡಿನಲ್ಲಿ DMK ಇರೋದು, ಪೆರಿಯಾರ್ ಕಾಲದಿಂದ ನಡ್ಕೊಂಬಂದಿರೋದು. ಅದು ಅಯ್ಯಂಗಾರ್ಗಳನ್ನು ದೇಶದಿಂದ ಚದುರು ಹಾಗೆ ಓಡಿ ಹೋಗೋ ಹಾಗೆ ಮಾಡಿದಂಥ ಅತಿ ಕೆಟ್ಟ ಮನಸ್ಥಿತಿಯ ಸರ್ಕಾರ. ಅವ್ರ ಉದ್ದೇಶ ರಾಜಕೀಯ, ಬೇರೆ ಏನೂ ಅಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಯಾವಾಗ ಇದು ನಡೆಯೋದಿಲ್ಲ ಅಂತಾಗತ್ತೋ ಆವಾಗ ಬೇರೆ ಬೇರೆ ಆಟಗಳನ್ನು ಆಡುವ ಪ್ರಯತ್ನ ಮಾಡ್ತಾರೆ. ಸೂರ್ಯಕಾಂತ್ ಅವ್ರಿಗೂ ಕೂಡ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ನಿರಂತರವಾಗಿ ನಡೀತಾ ಇದೆ. 44 ಜನ ಅವರ ವಿರುದ್ಧ ಹೋರಾಟಕ್ಕೆ ಕೇಳಿದ್ರೆ 56 ಜನ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಹೈಕೋರ್ಟ್ನ ಜಡ್ಜ್ಗಳು ಅವರ ಪರವಾಗಿ ನಿಂತಿದ್ದಾರೆ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅನಗತ್ಯವಾಗಿ ಈ ರೀತಿ ದಬಾವಣೆ ಮಾಡುವಂಥ ಒಂದು ಕೆಟ್ಟ ಸಂಪ್ರದಾಯ ಈ ದೇಶದಲ್ಲಿ ಶುರುವಾಗ್ತಾ ಇದೆ. ಇದನ್ನು ನಾವು ಪ್ರತಿಭಟಿಸ್ತೀವಿ ಅಂತ ಅವರು ನಿನ್ನೆ ಪತ್ರವನ್ನು ಬರೆದಿದ್ದಾರೆ. ಹಿಂದೆ ಭಾಳ ಚೆನ್ನಾಗಿ ಹೇಳಿದರು ಇವರು ಸಾಳ್ವೆ ಅವರು, ಹರೀಶ್ ಸಾಳ್ವೆ ಅವರು ಹೇಳಿದರು, 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಬರ್ತಾರೆ. ಅವ್ರು ಹೇಳ್ತಾರೆ, ಇನ್ನು ಮುಂದೆ ನ್ಯಾಯಾಂಗವನ್ನು ಈ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಕಪಿಮುಷ್ಟಿಯಲ್ಲಿ ತಗೋತವೆ. ನ್ಯಾಯಾಂಗದ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹಣಿಯುವ ಪ್ರಯತ್ನ ನಡೆಯುತ್ತೆ ಅಂತ ಹೇಳಿದರು ಅವರು. ಹರೀಶ್ ಸಾಳ್ವೆ ಸೀನಿಯರ್ ಅಡ್ವೊಕೇಟ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ವಾದ ಮಂಡನೆ ಮಾಡೋ ಮನುಷ್ಯ, ಲಂಡನ್ನಲ್ಲಿರ್ತಾರೆ. ಅವರು ಅವತ್ತೇ ಹೇಳಿದರು, 11 ವರ್ಷಗಳ ಕೆಳಗೆ ಮಾತು ಹೇಳಿದರು. ಈಗ ಯಾರ್ಯಾರು ಈ ರೋಹಿಂಗ್ಯಾಗಳ ವಿರುದ್ಧ, ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ, ಹಿಂದೂಗಳ ಪರವಾಗಿ ಯಾರ್ಯಾರು ಜಡ್ಜ್ಮೆಂಟ್ ಕೊಡ್ತಾರೋ ಅವ್ರ ಮೇಲೆ ಈ ರೀತಿ ನಿರಂತರವಾದ ದಾಳಿಗಳು ನಡೀತವೆ. ಯಾರು ಸಂವಿಧಾನವನ್ನು ಎತ್ತಿ ಹಿಡಿಬೇಕು ಅಂತ ಹೇಳ್ತಾರೋ, ಯಾರು ನ್ಯಾಯಾಂಗ ಅನ್ನೋದು ಸಂವಿಧಾನದ ಭಾಗ ಅಂತಾರೋ ಅವರೇ ನ್ಯಾಯಾಂಗದ ವಿರುದ್ಧ ಈ ರೀತಿಯಾದಂಥ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಏಟನ್ನು ಕೊಟ್ಟವರು ಈಗ ಜಸ್ಟಿಸ್ ಸೂರ್ಯಕಾಂತ್ ಅವರು. ಸೂರ್ಯಕಾಂತ್ ಅವರು ಎಲ್ಲಿ ಗಾಬರಿಯನ್ನು ಉಂಟು ಮಾಡ್ತಾರೋ ನಮಗೆ, ತಮ್ಮ ಕಾಲದಲ್ಲಿ 15 ತಿಂಗಳು ಇರೋದವರು ಅಂತ ನನಗೆ ಭಾಳ ಭಯ ಇತ್ತು. ಸುಳ್ಳೇನಲ್ಲ ಅದು. ಯಾಕಂದ್ರೆ ಪಾಪ ನೂಪುರ್ ಶರ್ಮಾ ಅಂತ ಗುಬ್ಬಚ್ಚಿಗೆ ದೇಶದ ಕ್ಷಮೆ ಕೇಳು ಅಂದರು. ಅಲ್ಲಿ ಸರ್ತನ್ ಸೆಜೂನ ಅಂತ ಕೊರಳು ಕತ್ತರಿಸಿದವ್ರಿಗೆ ಜಾಮೀನು ಕೊಟ್ಟುಬಿಟ್ಟಿದ್ದಾರೆ.
ಅದಕ್ಕೆ ಹೆಂಗಪ್ಪ ಮುಂದೆ ಅನ್ನೋವಂಥ ಭಯ ಇತ್ತು. ಆದರೆ ಈಗ ಸೂರ್ಯಕಾಂತ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದ್ರಿಂದ ಒಂದು ರೀತಿಯ ಸಮಾಧಾನ ಆಗ್ತಾಯಿದೆ. ಇನ್ನು ಮುಂದೆ ಎಲ್ಲವೂ ಸರಿ ಇರುತ್ತೆ ಅನ್ನೋ ಹೇಳಲ್ಲ, ಅಟ್ಲೀಸ್ಟ್ ಈ ರೀತಿ ಆಲೋಚನೆ ಮಾಡುವಂಥ ಒಬ್ಬ ವ್ಯಕ್ತಿ ದಿಟ್ಟನಾಗಿ ಬಂದು ಚೀಫ್ ಜಸ್ಟಿಸ್ ಕುರ್ಚಿಯಲ್ಲಿ ಕೂತಿದಾರಲ್ಲ, ಅದೇ ಸಮಾಧಾನ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.